ನಮಸ್ಕಾರ. ಜಯಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಷ್ಟು ಜನ ಹೆಂಡತಿರಿದ್ರು ಮಕ್ಕಳಾಗಿಲ್ಲ. ಈ ಸಂದರ್ಭದಲ್ಲಿ ಒಂದ್ಸರಿ ಕೈಕೇಯಿನ ನೋಡ್ತಾರೆ. ನೋಡಿದ ಮೇಲೆ ಅವ್ರಿಗೆ ಕೈಕೇಯಿನ ಮದುವೆ ಆಗಬೇಕು ಅಂತ ತುಂಬ ಆಸೆ ಆಗುತ್ತೆ. ಸರಿ, ಏನು ಮಾಡಿಬಿಡ್ತಾರೆ, ಹೋಗ್ಬಿಟ್ಟು ಅಶ್ವಪತಿ ರಾಜ ಅವ್ರ ತಂದೆ, ಕೈಕೇಯಿ ತಂದೆ ಅವ್ರನ್ನ ಕೇಳ್ತಾರೆ, ನಾನು ನಿನ್ನ ಮಗಳನ್ನ ಮದುವೆ ಆಗ್ತೀನಿ, ಹೆಣ್ಣು ಕೊಡೋದು. ಅವ್ರು ಹೇಳ್ತಾರೆ, ನೀನು ವಯಸ್ಸಾಗಿದೆ ಮೊದಲಿಗೆ, ಜೊತೆಗೆ ಮನೆ ತುಂಬ ಹೆಂಡತಿಯರಿದ್ದಾರೆ, ಎಲ್ಲ ಇದ್ರೆ ನನ್ನ ಮಗಳ ಮಗನಿಗೆ ನೀನು ಪಟ್ಟ ಕೊಡೋಕ್ಕಾಗಲ್ಲ. ಹೌದು, ಹಾಗಾಗಲ್ಲ. ಹಾಗಾಗ್ಬಿಟ್ಟು ನಾನು ನಿನಗೆ ಕೊಡಲ್ಲ. ನನ್ನ ಮಗಳ ಮಗನಿಗೆ ಪಟ್ಟ ಕೊಡೋದಾದರೆ ಕೊಡ್ತಿದ್ದೆ, ಆದರೆ ಹಿರಿಯ ಹೆಂಡತಿ ಮಗನಿಗೆ ನೀನು ಪಟ್ಟ ಕೊಡೋದು, ಹಾಗಾಗಿ ನಾನು ನಿನಗೆ ಪಟ್ಟ ನನ್ನ ಮಗಳನ್ನ ಕೊಡೋದಿಲ್ಲ ಅಂತಾರೆ. ಈ ವಿಷಯಕ್ಕೋಸ್ಕರ ಅವರು ಇಲ್ಲ, ಇದೊಂದಾಗಿರುತ್ತೆ. ಇದು ಹೇಳಿದಾಗ ಕೈಕೇಯಿ ಏನು ಮಾಡ್ತಾರೆ, ಕೈಕೇಯಿದಲ್ಲ, ಇಲ್ಲ ಅವರಪ್ಪ ಅಶ್ವಪತಿ ಅವ್ರದ್ದು ಕೇಳ್ಕೊತಾರೆ. ಕೇಳಿದ ಮೇಲೆ ಏನಾಗುತ್ತೆ, ಇವರು ಯೋಚನೆ ಮಾಡ್ತಾರೆ, ನಾನು ಬೇರೆ ಹೆಂಡತಿಯರ ಸಹವಾಸ ಮಾಡಿದ್ರಲ್ವ ಮಕ್ಕಳನ್ನು. ದಶರಥರು ಯೋಚನೆ ಮಾಡ್ತಾರೆ, ಇಲ್ಲ ಅವರಿಬ್ಬರಿಗೂ ವಯಸ್ಸಾಗೋಗಿದೆ. ಕೈಕೇಯಿಗೆ ಸುಮಿತ್ರೆ ವಯಸ್ಸಾಗೋಗಿದೆ, ಪಟ್ಟದರಾಣಿಗೆ ವಯಸ್ಸಾಗಿದೆ, ನಾನು ಇವಳನ್ನ ಮದುವೆ ಮಾಡ್ಕೊತೀನಿ, ಇವಳು ಸಂಗಡನೆ ಇರ್ತೀನಿ, ಇವಳು ಸಾನ್ನಿಧ್ಯದಲ್ಲೇ ಇದ್ದಾಗ ಕೈಕೇಯಿಗೆ ಮಕ್ಕಳಾಗುತ್ತೆ, ಅವಳ ಮಗಂಗೆ ಪಟ್ಟ ಕಟ್ತೀನಿ, ನನ್ನ ಮಗ ಅಂತ ಹೇಳ್ಬಿಟ್ಟು. ಹಾಗಂತ ಹೇಳ್ಬಿಟ್ಟು ಮನಸ್ಸಿನಲ್ಲೇ ತೀರ್ಮಾನ ಮಾಡಿಕೊಂಡು ಅಶ್ವಪತಿಯವರಿಗೆ ಮಾತು ಕೊಟ್ಬಿಡ್ತಾರೆ, ನಾನು ನಿಮ್ಮ ಮಗನಿಗೆ ಪಟ್ಟ ಕೊಟ್ಟು ನಿಮ್ಮ ಮಗನಿಗೆ ರಾಜ್ಯ ಕೊಡ್ತೀನಿ ಅಂತ ಮಾತು ಕೊಟ್ಬಿಟ್ಟಿದ್ದಾರೆ. ಈಗೇನಾಗ್ಬಿಟ್ಟಿದೆ, ಇಕ್ಷ್ವಾಕು ವಂಶದ ರಾಜರು ಯಾರು ಕೊಟ್ಟ ಮಾತಿಗೆ ತಪ್ಪೋರಲ್ಲ. ನಿಶ್ಚಯವಾಗಿ ಯಾವತ್ತು ಎಂಥ ಸಂದರ್ಭ ಕೊಟ್ಟರು ಕೊಟ್ಟ ಮಾತಿಗೆ ತಪ್ಪೋರಲ್ಲ ಅವರು. ಹಾಗಿರೋ ಕಾರಣದಿಂದ ಇವಾಗ ಏನಾಗಿದೆ, ಅಶ್ವಪತಿ ಮಹಾರಾಜನಿಗೆ ಮಾತು ಕೊಟ್ಟ ಕಾರಣದಿಂದ ಅವರು ರಾಮನಿಗೆ ಪಟ್ಟ ಕಟ್ಟಾಗಿಲ್ಲ, ಭರತನಿಗೆ ಪಟ್ಟ ಕಟ್ಟಬೇಕು, ಕೊಟ್ಟ ಮಾತಿಗೆ ತಪ್ಪಾಗಿಲ್ಲ. ಕೈಕೇಯಿ ಮುಂದೆ ಹೋಗ್ಬಿಟ್ಟು ಈ ಮಾತನ್ನು ಹೇಳಿದ್ರೆ ಆಕೆ ಆ ಮಾತು ಕೇಳ್ತಾಳೆ, ಅಥವಾ ಕೊಟ್ಟ ಮಾತಿಗೆ ತಪ್ಪಬಾರ್ದು, ಇದನ್ನು ತಪ್ಪಿಸ್ಕೋಬೇಕು ಈ ಮಾತಿನಿಂದ ಅಂದರೆ ರಾಜಪ್ರತಿನಿಧಿಗಳ ಮಾತನ್ನು, ಜನಾಭಿಪ್ರಾಯದ ಮಾತನ್ನು ದೊಡ್ಡದು ಮಾಡಿಕೊಂಡು ನಾನು ರಾಮನಿಗೆ ಪಟ್ಟ ಕಟ್ತೀನಿ ಅಂತ ಹೇಳ್ಕೊಂಡು ಒಂದು ಮುತ್ಸುದ್ದಿತನನ್ನು ತೋರಿಸ್ತಾರೆ ದಶರಥರು. ಅದು ಆಮೇಲೆ ಕೈಕೇಯಿಗೂ ಬರುತ್ತೆ. ಕೈಕೇಯಿ ಮೊದಲು ಒಪ್ಕೋತಾರೆ, ಆಮೇಲಿಂದ ಆಗೋ ಭಾಗಗಳು ಬೇರೆ ಬೇರೆ. ಕೈಕೇಯಿ ತುಂಬ ಸಂತೋಷ, ರಾಮನಿಗೆ ಪಟ್ಟ ಕಟ್ತೀರ. ಕೈಕೇಯಿ ಹೇಗೆ ಅಂದರೆ ಭರತನಿಗಿಂತ ಹೆಚ್ಚಾಗಿ ರಾಮನನ್ನು ಹೆಚ್ಚು ವಾತ್ಸಲ್ಯದಿಂದ ನೋಡ್ಕೋತಾ ಇರ್ತಾಳೆ. ಇವ್ರಿಗೆ ಎಂಥದ್ದು ಅವ್ರ ಹೆಸರು ಕೌಸಲ್ಯ ಮಹಾರಾಣಿಗೆ ಮಗು ಸಿಗ್ತಾನೆ ಇರಲ್ವಂತೆ ರಾಮ, ಯಾವಾಗಲೂ ಇವ್ರು ಚಿಕ್ಕಮ್ಮ ಎತ್ಕೊಂಡು ಹೊರಟೋಗ್ತಾ ಇರ್ತಾಳೆ. ಈ ಥರದ ಅನುಭವಗಳು ಅಲ್ಲಿರುತ್ತೆ. ಅಂದರೆ ಅಂತಹ ಸಂದರ್ಭದಲ್ಲಿ ಕೂಡ ಇಂಥದ್ದೇ ಒಂದು ಮುಚ್ಚುದಿತನ ದಶರಥರು ತೋರಿಸಿರ್ತಾರೆ. ಅಂಥದ್ದೇ ಮುಚ್ಚುದಿತನ ಶಂತನು ಮಹಾರಾಜ ತೋರಿಸ್ತಾ ಇದ್ದಾನೆ. ಜನಾಭಿಪ್ರಾಯನ ಇಟ್ಕೊಂಡು ಇವತ್ತು ಸಂಜೆ ಒಂದು ನಡೀತಾ ಇದೆ ರಾಜ್ಯಸಭೆ. ಆ ರಾಜ್ಯಸಭೆಗೆ ಈಗಾಗಲೇ ಎಲ್ಲ ಸಿದ್ಧವಾಗಿದೆ. ಏನಾಗಬೇಕು, ದೇವಾಪಿನ ಸಿಂಹಾಸನ ಇಳಿಸ್ಬೇಕು, ನಾನು ಪಟ್ಟಕ್ಕೆ ಕೂತ್ಕೋಬೇಕು, ಇದಕ್ಕೆ ಏನೇನು ಮಾಡಬೇಕು ಪ್ರತಿಯೊಂದು ಸಿದ್ಧವಾಗಿದೆ. ಜನ ಇವ್ರೇನು ಹೇಳ್ತಾರೆ ಅದಕ್ಕೆ ಒಪ್ಪಂದ ಕೊಡ್ತಾರೆ, ಬದ್ಧವಾಗಿರ್ತಾರೆ, ಸಂತೋಷನೂ ಪಡ್ತಾರೆ. ಯಾಕಂದ್ರೆ ಜನಕ್ಕೆ ದೇವಾಪಿನ ಇಳಿಸ್ಬಿಟ್ಟು ಇವ್ರನ್ನ ಕೂರ್ಸೋದ್ರಲ್ಲಿ ಆಸಕ್ತಿ ಆಳ್ಬೇಕು ಅಂತಿದೆ. ಇದೇ ನಡೆಯುತ್ತೆ. ಆದದ್ದು ಇವತ್ತಿನ ರಾಜ್ಯಸಭೆಯಲ್ಲಿ ನಡೀತದೆ. ಇದು ಅದೇ ತೀರ್ಮಾನ ಆಗುತ್ತೆ. ಆಯ್ತು, ಮುಂದೆ ಭವಿಷ್ಯದಲ್ಲಿ ಇದು ಎಲ್ಲೆಲ್ಲಿಗೆ ಹೋಗಿ ಮುಟ್ಟುತ್ತೆ, ದೇವಾಪಿನ ಸಿಂಹಾಸನ ಮೇಲೆ ಇಳಿಸಿ ಶಂತನು ಮಹಾರಾಜರು ಸಿಂಹಾಸನಕ್ಕೆ ಬಂದರೆ ಏನಾಗಬಹುದು, ಏನೇನು ನಡೀತದೆ, ಧರ್ಮದ ವಿಚಾರ ಏನು, ಇದನ್ನೆಲ್ಲ ನಾವು ಮುಂದೆ ನೋಡೋಣ. ಆದ್ರೂ ಸ್ವಾಮಿ, ನೀವು ಈ ವಿಷಯದಲ್ಲಿ ರಾಮಾಯಣನು ತೆಗೆದು ಆ ರಾಮನ ಒಂದು ಇದನ್ನು ಹೇಳಿದ್ರಲ್ಲ, ಅದು ತುಂಬಾ ಚೆನ್ನಾಗಿತ್ತು. ಇದೇ ತರ ಒಂದು ಶಂತನು ಮಹಾರಾಜರು ಈಗ ಚಕ್ರವ್ಯೂಹನ ನಡೆಸ್ತಾ ಇದ್ದಾರೆ. ಅದ್ರಲ್ಲಿ ಮುಂದೆ ಏನಾಗುತ್ತೆ ಅಂತ ನೀವೇ ಹೇಳಬೇಕು. ಶಂತನು ಮಹಾರಾಜ ಈ ದಿನ ಅರಣ್ಯಕ್ಕೆ ಹೋಗ್ತಾ ಇದ್ದಾನೆ. ಅರಣ್ಯಕ್ಕೆ ಹೋದರೆ ಮೊದಲೇ ನಿಶ್ಚಯವಾಗೋಗಿದೆ, ಅವನ ಅರಣ್ಯದಿಂದ ಆ ಕಡೆಯಿಂದ ಅವನನ್ನು ಕರ್ಕೊಂಡು ಬರುವುದಿಲ್ಲ ಅಂತ. ಯಾಕೆಂದರೆ ಕರ್ಕೊಂಡು ಬಂದರೆ ಅರಮನೆಯಲ್ಲಿ ಅವನ ಆಡಳಿತ ಒಂದು ಗುಂಪು ಪಕ್ಕದಲ್ಲಿ ಬೆಳೀತಾ ಹೋಗುತ್ತೆ. ಅಲ್ಲಿಂದ ಬರಬೇಕಾದ್ರೆ ವಾಪಸ್ ಇವನನ್ನು ಕರ್ಕೊಂಡು ಬರುವುದಿಲ್ಲ ಅವನು. ಯಾಕೆಂದರೆ ಮೊದಲೇ ನಿಶ್ಚಯ ಆಗಿದೆ, ಕರ್ಕೊಂಡು ಬಂದರೆ ಅವನನ್ನು ಅರಮನೆಯಲ್ಲಿ ಇನ್ನೊಂದು ವಿಭಾಗದಲ್ಲಿ ಕೂತ್ಕೋಬೇಕಾಗತ್ತೆ. ಒಬ್ಬ ಇದ್ದಾನೆ ಅಂತ ಹೇಳಿದ್ರೆ ಒಬ್ಬ ರಾಜ, ಅದು ಸಿಂಹಾಸನದ ಪದಚ್ಯುತಿಯಾದಂತಹ ರಾಜ ಇದ್ದಾನೆ ಅಂತ ಗೊತ್ತಾದರೆ, ಅಥವಾ ಇದ್ದರೆ ಅರಮನೆ ಒಳಗಡೆ ಪದಚ್ಯುತಿಯಾದಂಥ ರಾಜ ಇದ್ದರೆ ಅವನಿಂದ ಅಪಾಯನೇ ಜಾಸ್ತಿ. ಯಾವುದೇ ಸಿಂಹಾಸನ ಆಗಲಿ ಅದರ ವಿರುದ್ಧ ಒಂದು ಷಡ್ಯಂತ್ರ ಶುರುವಾಗೇ ಆಗಿರುತ್ತೆ. ಆ ಷಡ್ಯಂತ್ರದ ಹಿನ್ನೆಲೆಯಲ್ಲಿ ನಮಸ್ಕಾರ, ಜಯಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ವರದಿ ಏನು ಹೇಳ್ತಾ ಇದೆ ಹೇಳಿ ನೋಡೋಣ. ಇವತ್ತಿನ ವರದಿ ಏನಪ್ಪ ಹೇಳ್ತಾ ಇದೆ ಅಂದರೆ, ಶಂತನು ಮಹಾರಾಜರು ದೇವಪಿ ಮಹಾರಾಜರನ್ನ ಸಂದರ್ಶನ ಮಾಡೋದಕ್ಕೆ ಅವರ ಆಪ್ತ ಸಹಚರರೊಂದಿಗೆ ಹೋಗ್ತಾ ಇದ್ದಾರೆ.
ಆದರೆ ಇದ್ದಕ್ಕಿದ್ದಂತೆ ಇಂತಹ ಒಂದು ಸಂದರ್ಶನ ಯಾಕೆ ಅಂತ ಜನರ ಗೊಂದಲಕ್ಕೆ ಕಾರಣ ಆಗಿದೆ. ಇಲ್ಲೇ ಇದೆ, ನೀವು ಗಮನಿಸ್ಕೊಳ್ತಾ ಇಲ್ಲ. ಜನ ಇಲ್ಲಿ ಗೊಂದಲ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ನಾವು ಅವತ್ತೇ ಹೇಳಿದ ಹಾಗೆ ಮಹಾರಾಜರು ರಾಜಸಭೆಯನ್ನು ಕರೆದಿದ್ರು. ಹೌದು, ನೆನಪಿರಬೇಕು ನಿಮಗೆ. ಅವತ್ತು ರಾಜ್ಯಸಭೆಯನ್ನು ಕರೆದಿದ್ರು. ಯಾಕೆಂದರೆ ಕ್ರಾಂತಿಯಾಗಿತ್ತು, ಜನ ದಂಗೆ ಎದ್ದಿದ್ರು, ಸಿಂಹಾಸನ ವಿರುದ್ಧ ದಂಗೆ ಎದ್ದಿದ್ರು. ದಂಗೆ ಎದ್ದಾಗ ಏನಾಯಿತು, ಅದನ್ನು ಅಡಗಿಸಬೇಕಾಗಿತ್ತು ಯಾರು, ಶಂತನು ಮಹಾರಾಜ. ಆದರೆ ದಂಗೆ ಎಬ್ಬಿಸಿದವರೇ ಅವರಾಗಿದ್ರು. ಹಾಗಾಗಿ ಅವರ ಅಡಗಿಸೋ ಯೋಚನೆ ಮಾಡಲೇ ಇಲ್ಲ. ಅವ್ರೇನು ಮಾಡಿದ್ರು, ಪರಿವಾರನ ಕರೆದ್ರು, ಸಭೆ ಕರೆದ್ರು, ರಾಜ್ಯಸಭೆ ಕರೆದ್ರು. ನಾನು ಅದು ಹೇಳಿದ್ದೆ, ದಶರಥ ಹೇಗೆ ಮಾಡಿದ್ರು ಅದೇ ಥರದ ಕೃತಿಯನ್ನು ಇವರು ಮಾಡ್ತಾರೆ. ಒಳ್ಳೆ ಉದಾಹರಣೆ ಕೊಟ್ಟಿದ್ರು. ಅದೇ ಥರದಲ್ಲಿ ಇವರೇನು ಮಾಡ್ತಾರೆ, ಒಂದು ಜನನೆಲ್ಲ ಕರೆದ್ರು, ಸಭೆ ಸೇರಿದ್ರು, ಸಭೆ ಒಳಗಡೆ ಕೇಳಿದ್ರು ಈಗೇನು ಮಾಡೋದು, ಇದು ಎಂಥದ್ದು ಇವ್ರನ್ನ ದಂಗೆ ಎದ್ದಿದ್ದಾರೆ, ಹೇಗೆ ಮಾಡಲಿ. ಅವಾಗ ಜನ ಹೇಳಿದ್ರು, ಇಲ್ಲ ಇಲ್ಲ, ದಂಗೆ ಎದ್ದಿರೋದು ಯಾತಕ್ಕೆ ಅಂದರೆ ಶಂತನು ಮಹಾರಾಜರೇ ಸಿಂಹಾಸನ ಮೇಲೆ ಕೂತ್ಕೋಬೇಕು, ಯಾಕೆಂದರೆ ರಾಜ್ಯದಲ್ಲಿ ಸುತ್ತ ಶತ್ರುಗಳಿದ್ದಾರೆ. ಸರಿಯಾದ ಭದ್ರವಾದ ಆಡಳಿತ ಇರಬೇಕು. ಜನಾಭಿಪ್ರಾಯದಲ್ಲಿ ತಪ್ಪಾಗಿರಲ್ಲ. ಯಾರು ಸಿಂಹಾಸನ ಮೇಲೆ ಕೂತಿದ್ದಾರೆ ಅವರು ಸದೃಢವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಸದೃಢವಾಗಿರುವಂತಹ ವ್ಯಕ್ತಿತ್ವ ಆಗಿದೆ. ಹೌದು, ಅವರಾದ್ರೆ ರಾಜ್ಯವನ್ನ ಧರ್ಮ ಯಾಕೆ ಮಾಡಿದ್ದಾರೆ ಅಂದರೆ, ಈ ಥರ ಅಂಗಊನ ಇದ್ದವರು ಅಥವಾ ತೊಂದರೆಗಳಿದ್ದವರು ಸಿಂಹಾಸನ ಮೇಲೆ ಕೂತ್ಕೊಂಡ್ರೆ ಅವ್ರು ತಗೊಳ್ಳೋ ತೀರ್ಮಾನಗಳು ಕೂಡ ಮನಸ್ಥಿತಿಗೆ ತಕ್ಕನಾಗಿರುತ್ತೆ. ಜೊತೆಗೆ ಅವ್ರು ದೈಹಿಕವಾಗಿ ಮುಂದೆ ನಿಂತು ಹೇಗಾಗುತ್ತೆ ಅಂದರೆ, ಪ್ರತಿಯೊಬ್ಬ ಪ್ರಜೆನೂ ಕೂಡ ರಾಜನನ್ನು ಪ್ರತಿನಿಧಿಸ್ತಾ ಇರ್ತಾರೆ. ಅವ್ನು ಒಳ್ಳೇದು ಕೆಟ್ಟದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ರಾಜ ಕೊಡೋ ಒಂದು ಸಂದೇಶನ ತುಂಬ ದೊಡ್ಡದಾಗಿ ತಗೋತಾರೆ. ಹೌದು, ಜನಗಳು ತಗೊಳ್ತಾರೆ ಮತ್ತು ಅದಕ್ಕೆ ಗೌರವ ಕೊಡ್ತಿರ್ತಾರೆ. ಆಮೇಲೆ ಅವ್ನು ನಮ್ಮ ಪ್ರತಿನಿಧಿ, ಅವ್ನು ಭದ್ರವಾಗಿದ್ದಾನೆ, ನಮ್ಮನ್ನು ಕಾಯೋ ರಾಜ, ಅವ್ನು ಭದ್ರವಾಗಿದ್ದಾನೆ ಅಂದರೆ ನಾವೆಲ್ಲರೂ ಆರಾಮಕ್ಕಿರ್ತೀವಿ. ಯಾಕೆಂದರೆ ಆ ಕಾಲದಲ್ಲಿ ಯಾವಾಗಲೂ ಶತ್ರುಗಳು ನುಗ್ಬಿಡೋರು, ಶತ್ರುಗಳು ನುಗ್ಬಿಟ್ಟು ತೊಂದರೆ ಕೊಡೋರು, ಈ ತೊಂದರೆ ಕೊಡ್ತಾರೆ. ಅದು ಹಿಂದಿನಿಂದ ಬರ್ತಾ ಇದೆ. ಹಾಗಾಗಿ ಆ ಸಂದರ್ಭದಲ್ಲಿ ಕಾಯುವಂಥವನು ತುಂಬ ಗಟ್ಟಿಮುಟ್ಟಾಗಿರಬೇಕು. ಖಂಡಿತ. ಈ ಹಿನ್ನೆಲೆನ ಇಟ್ಕೊಂಡು ಇವರೇನು ಹೇಳ್ತಾ ಇದ್ರು, ರಾಜ ಬದಲಾಯಿಸ್ಬಿಡಿ, ನಮಗೆ ಇವನು ಸಾಕಾಗ್ತಾ ಇದೆ. ದೇವಾಪಿ ಒಂದು ಸಿಂಹಾಸನ ಮೇಲೆ ಕೂತ್ಕೋತಾರೆ, ಆಡಳಿತ ಇವ್ರದ್ದು ಏನೋ ಕೊರತೆ ಕಾಣ್ತಾ ಇದೆ. ತೀರ್ಮಾನಗಳನ್ನೆಲ್ಲ ಶಂತನು ಮಹಾರಾಜನೇ ತಗೋತಾರೆ, ಎಲ್ಲ ಸರಿ, ಆದರೆ ಅವ್ರಿಗೆ ಸಿಂಹಾಸನ ಒಂದು ಯಾತಕ್ಕಿಲ್ಲ. ಹಾಗಾಗಬಾರ್ದು. ಪೂರ್ಣ ಪ್ರಮಾಣದ ಅಧಿಕಾರ 4 ದಿವಸಕ್ಕೆ ಕೊಟ್ಟಾಯಿತು, ಅವ್ರ ಆಡಳಿತ ಮಾಡಾಯಿತು, ಅವ್ರನ್ನ ಪಕ್ಕಕ್ಕಿಡಿ ದೇವಾಪಿನ, ಇವರನ್ನು ಕೂಡಿಸಿ ಅಂತ ಹೇಳಿ ಜನಾಭಿಪ್ರಾಯ ಆಗಿತ್ತು ಅವತ್ತು. ಜನಾಭಿಪ್ರಾಯ ಆದಮೇಲೆ ಅಷ್ಟೇ, ಹೆಚ್ಚು ಸಮಯ ತೆಗೆದುಕೊಳ್ಳೋದೇ ಇಲ್ಲ, ದೇವಾಪಿನ ಸಿಂಹಾಸನ ಕೆಳಗಡೆ ಇಳಿಸ್ಬಿಟ್ಟು ಇವರು ಸಿಂಹಾಸನ ಮೇಲೆ ಕೂತ್ಕೊಂಡ್ರು. ಪಟ್ಟಾಭಿಷೇಕ ಆಯಿತು, ಎಲ್ಲ ಸರಿ ಆಯಿತು. ಆದರೆ ದೇವಾಪಿಯನ್ನು ಅರಮನೆಯಲ್ಲಿ ಇಟ್ಕೊಳ್ಳಿಲ್ಲ. ಶಂತನು ಮಹಾರಾಜ ಸಿಂಹಾಸನ ಭ್ರಷ್ಟನಾದಂತಹ ದೇವಾಪಿಯನ್ನು ಅರಮನೆಯಲ್ಲಿ ಇಟ್ಕೊಳ್ಳೋದಿಲ್ಲ, ಅವರನ್ನು ಕಾಡ್ಗಟ್ಟಿಬಿಡ್ತಾರೆ. ಅದು ಕಾಡ್ಗಟ್ಟುವಂತ ಅವಶ್ಯಕತೆ ಏನಿತ್ತು? ಅಲ್ಲಿ ಎಲ್ಲೋ ಅರಮನೆಯಲ್ಲಿ ಎಷ್ಟು ದೊಡ್ಡ ಜಾಗ ಇತ್ತು, ಒಂದ್ ಮೂಲೆಯಲ್ಲಿ ಕೂರಿಸಬಹುದಾಗಿತ್ತಲ್ವಾ? ಇದು ನಿಜ, ಇದು ಸಾಮಾನ್ಯವಾದ ಸಂಗತಿಯಲ್ಲಿ ನೀವು ಹೇಳಿದ್ದು ಸರಿಯಾಗುತ್ತೆ. ಅರಮನೆಯಲ್ಲಿ ಏನಾಗುತ್ತೆ ಅಂದರೆ ಒಂದು ಅಧಿಕಾರ ಇರುತ್ತೆ, ಪರಮಾಧಿಕಾರ ಇರುತ್ತೆ. ಸರಿಯಾಗಿ ಹೇಳ್ಬೇಕಂದ್ರೆ ಇಡೀ ರಾಜ್ಯದಲ್ಲಿ ರಾಜನಿಗೆ ಪರಮಾಧಿಕಾರ ಇರುತ್ತೆ. ಈ ಪರಮಾಧಿಕಾರದ ಪಕ್ಕದಲ್ಲಿ ಒಬ್ಬ ಸಿಂಹಾಸನ ಭ್ರಷ್ಟನಾದ ರಾಜ ಇದ್ದಾನೆ ಅಂತ ಇಟ್ಕೊಳ್ಳಿ. ಅವ್ನು ಪಾಡ್ಕೊಂಡಿರ್ತಾನೆ, ಅವನು ಆರಾಮಕ್ಕಿರ್ತಾನೆ. ಆದರೆ ಯಾವುದೇ ಒಂದು ಅಧಿಕಾರ ಪ್ರಭುತ್ವದ ಹಿನ್ನೆಲೆಯಲ್ಲಿ ಇನ್ನೊಂದು ವ್ಯಕ್ತಿತ್ವ ಇರುತ್ತೆ, ಇನ್ನೊಂದು ಜಾಗೃತವಾಗುತ್ತೆ. ಅದೇನು ಅಂದರೆ ತಂತ್ರ, ಕುತಂತ್ರ. ಯಾರೋ ಒಂದಷ್ಟು ಜನಕ್ಕೆ ಈ ರಾಜನ ಮೇಲೆ ಅಸಮಾಧಾನ ಇರುತ್ತೆ. ಅವರು ಏನು ಮಾಡ್ತಾರೆ, ಈ ಸಿಂಹಾಸನ ಭ್ರಷ್ಟನಾಗಿರೋ ರಾಜ ಇದ್ದಾರಲ್ಲ, ಅವರನ್ನ ಇಟ್ಕೊಂಡು ಅವರನ್ನ ಬೆಂಬಲಿಸಿ ಇನ್ನೊಂದು ತಂಡ ಕಟ್ಟಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಈ ರಾಜನಿಗೆ ತೊಂದರೆ ಆಗೇ ಆಗುತ್ತೆ. ಯಾವತ್ತಿದ್ರೂ ಮಗ್ಗಲು ಮುಳ್ಳು ಪಕ್ಕದಲ್ಲಿದ್ರೆ. ಇದು ರಾಜನೀತಿ. ಶಂತನು ಅಣ್ಣ ಮನೇಲಿ ಇರಬಾರ್ದು ಅಂತ ಅವ್ನು ಯೋಚನೆ ಮಾಡ್ತಾ ಇಲ್ಲ. ಆದರೆ ಇವನನ್ನ ಮನೆಯಲ್ಲಿ ಇಟ್ಕೊಂಡಿದ್ದೇ ಆದರೆ ರಾಜಕ್ಕಾಗಿ ಮತ್ತೆ ರಾಜನಾಗಿ ಅವರ ಯೋಚನೆ ಆ ಥರ. ಹೌದೌದು, ಮನೆಯಲ್ಲೇ ಇಟ್ಕೊಂಡಿದ್ರೆ ಮಗ್ಗಲು ಮುಳ್ಳು ಪಕ್ಕದಲ್ಲಿ ಯಾವತ್ತು ಬೇಕಾದರೂ ಚುಚ್ಚುತ್ತೆ. ಅದು ಯಾವತ್ತು ಬೇಕಾದ್ರೂ ದೊಡ್ಡದಾಗ್ಬೋದು. ಹೀಗೆ ಆಗಬಾರ್ದು ಅಂದರೆ ಅವನನ್ನು ಆಚೆಗಟ್ಟಬೇಕು ಅಂದ್ಬಿಟ್ಟು ದೇವಾಪಿನ ಅವತ್ತು ಹೊರಗಡೆ ಗಟ್ಟಿಬಿಟ್ರು. ಅವತ್ತು ದೇವಾಪಿನ ಆಚೆಗೆ ಹಾಕಿದ್ಮೇಲೆ ನಿಮಗೆ ಗೊತ್ತಿರ್ಬೋದು, ತುಂಬ ಚೆನ್ನಾಗಿ ನಡೀತಾ ಬಂತು. ತುಂಬ ಚೆನ್ನಾಗಿ ನಡೀತು ರಾಜ್ಯ. ಶಂತನು ಮಹಾರಾಜ ತುಂಬ ಶ್ರದ್ಧೆಯಿಂದ ಮತ್ತು ದಕ್ಷತೆಯಿಂದ ರಾಜ್ಯನ ಆಳಿತು. ಎಲ್ಲವೂ ನಡೀತಿತ್ತು. ಆದರೆ 12 ವರ್ಷಗಳ ಕಾಲ ರಾಜ್ಯಕ್ಕೆ ಬರ ಬಂದಿದೆ. ಏನು ಕಾರಣ? ಏನು ಕಾರಣ ಇದನ್ನು ಶಂತನುಗೂ ಗೊತ್ತಾಗಲಿಲ್ಲ. ಏನೋ ಬರ ಬಂದಿದೆ, ಪ್ರಕೃತಿ ವೈಪರೀತ್ಯ ಅಂತ ಅಂದ್ಕೊಂಡ್ರು. ಆದರೆ ಒಂದು ಯೋಚನೆ ಮಾಡಬೇಕು, ಗಂಗಾ, ಯಮುನಾ, ಬ್ರಹ್ಮಪುತ್ರ ನದಿಗಳು ಅಲ್ಲೇ ಹರಿಯುತ್ತವೆ.
ಯಾವಾಗಲೂ 365 ದಿವಸನೂ ಕೂಡ ನೀರು ಹರಿಯುವಂತಹ ಜಾಗ ಅದು. ಅಂಥ ಕಡೆ ಕೂಡ ಬರ ಬಂತಂತೆ. ಯಾತಕ್ಕೆ ಬಂತು ಬರ? ಅವ್ರು ಹೇಳ್ತಾರೆ, ಇವ ರಾಜಪುರೋಹಿತರನ್ನೆಲ್ಲ ಕರೆದು, ಜ್ಯೋತಿಷಿಗಳನ್ನೆಲ್ಲ ಕರೆದು ಅರಮನೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಆಯಿತು. ಚರ್ಚೆ ಆದಾಗ ಅವ್ರು ಹೇಳಿದ್ರು, ನೋಡಿ, ರಾಜ ಸಿಂಹಾಸನದ ಮೇಲೆ ಕೂತಿದ್ದ ರಾಜ ಯಾರಿದ್ದಾರೆ ಅವರಲ್ಲಿ ಮಹಾವಿಷ್ಣುವಿನ ಸಾನ್ನಿಧ್ಯ ಇದೆ. ಯಾರು ಸಿಂಹಾಸನದ ಮೇಲೆ ಕೂತಿದ್ದಾರೆ ಅವ್ರ ಮೇಲೆ ಮಹಾವಿಷ್ಣುವಿನ ಸಾನ್ನಿಧ್ಯ ಇರ್ತದೆ. ಆ ಮಹಾವಿಷ್ಣುವಿನ ಸಾನ್ನಿಧ್ಯ ಅದು ಯಾರು ಬೇಕಾದ್ರೂ ಆಗಿರಲಿ, ಯಾವ ಸಿಂಹಾಸನದ ಮೇಲೆ, ರಾಜ್ಯದ ಸಿಂಹಾಸನದ ಮೇಲೆ ಬೇಕಾದ್ರೂ ವ್ಯಕ್ತಿ ಕೂತಿರಲಿ, ಅವನಲ್ಲಿ ಮಹಾವಿಷ್ಣುವಿನ ಸಾನ್ನಿಧ್ಯ ಇರುತ್ತೆ. ಹಾಗಿದ್ದಾಗ ಏನಾಗೋಯ್ತು, ಮಹಾವಿಷ್ಣು ಅವ್ರ ತಲೆ ಅಂದರೆ ಇದ್ದಾರೆ, ದೇವಾಪಿಯಲ್ಲೂ ಕೂಡ ಮಹಾವಿಷ್ಣುವಿನ ಸಾನ್ನಿಧ್ಯ ಇತ್ತು. ಯಾವಾಗ ಅಂತ ಮಹಾವಿಷ್ಣುವಿನ ಸಾನ್ನಿಧ್ಯ ಇದ್ದಂಥ ವ್ಯಕ್ತಿನ ನೀವು ಸಿಂಹಾಸನ ಭ್ರಷ್ಟ ಮಾಡಿದ್ರು, ಅವನೇನು ಮಾಡ್ದ, ಇಲ್ಲಿಂದ ರಾಜ್ಯದಿಂದ ಹೋಗುವಾಗ ನೊಂದ್ಕೊಂಡು ಹೋಗ್ತಾನೆ. ಆದರೆ ರಾಜ್ಯದ ಜನಕ್ಕೆಲ್ಲ ಒಳ್ಳೇದಾಗ್ಲಿ ಅಂತಾನೆ ತಾನೇ ಅವರನ್ನ ಇರ್ಬೋದು, ಆದರೆ ಅವನ ವ್ಯಕ್ತಿತ್ವದಲ್ಲಿ, ಇದರಲ್ಲಿ ಅವನದಿಂದ ನೊಂದ್ಕೊಂಡು ಹೋಗ್ತಾರೆ ದೇವಾಪಿಯವರು. ಆ ನೊಂದ್ಕೊಂಡು ಹೋಗಿರೋ ಕಾರಣದಿಂದ, ಅಂದರೆ ಸಿಂಹಾಸನ ಮೇಲಿರೋ ರಾಜ ನೊಂದ್ಕೊಂಡು ಸಿಂಹಾಸನ ಬಿಟ್ಟು ಕೊಟ್ಟಿದ್ದಲ್ಲದೆ ಕಾಡಿಗೂ ಹೋಗಿದ್ದ ಕಾರಣದಿಂದ ದೇಶಕ್ಕೆ ಬರ ಬರುತ್ತೆ. ಹೇಗೆ ಅಂದರೆ, ಮಹಾವಿಷ್ಣು ಸಾನ್ನಿಧ್ಯ ಇದೆ ಅಂತ ಮೊದಲೇ ಹೇಳಿದೆ. ದಿಕ್ಪಾಲಕರಿದ್ದಾರೆ. ದಿಕ್ಪಾಲಕರು ಹೇಗೆ ನಡ್ಕೊಳ್ತಾರೆ ಅಂದರೆ, ರಾಜ್ಯದಲ್ಲಿ ಧರ್ಮ ಪರಿಪೂರ್ಣವಾಗಿರಬೇಕು. ಅವಾಗ ಮಾತ್ರ ಧರ್ಮದಲ್ಲಿ ನಡೀತಾ ಇದ್ದರೆ, ರಾಜ ಆಗ್ಬೋದು, ರಾಜ್ಯದ ಪ್ರಜೆಗಳಾಗ್ಬೋದು, ಧರ್ಮದಲ್ಲಿ ನಡೀತಾ ಇದ್ದರೆ ಮಾತ್ರ ನಿಮಗೆ ಆ ದೇಶದಲ್ಲಿ ಮಳೆ ಬೆಳೆ ಎಲ್ಲ ಸಮಾಧಾನವಾಗುತ್ತೆ. ಆದರೆ ಇವರು ಅದೇ ರೀತಿ ನಡೀತಾ ಇದ್ರು, ಎಲ್ಲ ನಡೀತಾ ಇದ್ರು. ಆದರೆ ರಾಜ್ಯ ಭ್ರಷ್ಟ ಮಾಡಿದ್ರು. ಯಾವಾಗ ರಾಜ್ಯ ಭ್ರಷ್ಟ ಮಾಡಿದ್ರು ಅವಾಗ ನಿಮಗೆ ಧರ್ಮ ಕಲುಷಿತ ಆಯಿತು. ಅಲ್ಲ, ರಾಜ್ಯಕ್ಕೆ ಬರಬಂದಂಥ ಸಂದರ್ಭದಲ್ಲಿ ದೇವಾಪಿ ಮಹಾರಾಜರನ್ನ ಶಂತನು ಮಹಾರಾಜರು ಹೋಗಿ ಮಾತಾಡಿಸಿದ್ದಕ್ಕೆ ಬರ ಪರಿಹಾರ ಹೇಗೆ ಸರಿ ಹೋಗುತ್ತೆ? ಇಲ್ಲಿ ಕೇಳಿ, ಒಂದು ರಾಜ್ಯ ಆಳೋದು ಅಂದರೆ ಅದು ಹುಡುಗಾಟದ ಮಾತಲ್ಲ. ಬರೀ ಶೌರ್ಯ ಪ್ರಶಸ್ತಿ ಇದಿದ್ದರೆ ಸಾಲೋದಿಲ್ಲ. ಜೊತೆಗೆ ಮುತ್ಸುದ್ದಿತನ ತುಂಬ ಬೇಕು. ಈ ಮುತ್ಸುದ್ದಿತನ ಇಟ್ಕೊಂಡು ಭವಿಷ್ಯದಲ್ಲಿ ಏನಾಗುತ್ತೆ ಅಂತ ಯೋಚನೆ ಮಾಡೇ ಅವತ್ತು ಕ್ರಾಂತಿಯನ್ನು ನಡೆಸಿದ್ದು. ಕ್ರಾಂತಿ ಆಯಿತು, ದಂಗೆ ಎದ್ರು, ಜನ ಸಿಂಹಾಸನದಿಂದ ದೇವಾಪಿ ಇಳಿಸಿದ್ದು ಆಯಿತು. ಆದರೆ ಈಗ ಬರ ಬಂದು ಒಕ್ಕರಿಸ್ಕೊಳ್ಳ. ಈ ಬರನ ಇವರು ನಿರೀಕ್ಷೆ ಮಾಡಿರಲಿಲ್ಲ, ಮಹಾರಾಜರು ನಿರೀಕ್ಷೆ ಮಾಡಿರಲಿಲ್ಲ. ಇದು ಅವರನ್ನು ಮೀರಿದ ವಿಷಯ ಆಗಿತ್ತು. ಎಲ್ಲಿ ಧರ್ಮ ಕಲುಷಿತ ಆಯಿತೋ ಅಲ್ಲಿಗೆ ಬರ ಬಂದೇ ಬರುತ್ತೆ. ಈಗ ಏನು ಮಾಡಬೇಕು, ಅದನ್ನು ಸರಿಪಡಿಸ್ಬೇಕು. ಹೇಗೆ ಸರಿಪಡಿಸ್ಬೋದು? ಹೋಗಿ ದೇವಾಪಿಯನ್ನು ಸಮಾಧಾನ ಪಡಿಸೋದು, ಕರ್ಕೊಂಡು ಬರೋದು, ಈ ಉದ್ದೇಶನ ಶಂತನು ಮಹಾರಾಜರು ಇಟ್ಕೊಂಡಿದ್ರು. ಹಾಗಾಗೇ ಶಂತನು ಮಹಾರಾಜರು ತನ್ನ ಆಪ್ತ ಪರಿವಾರದ ಜೊತೆಗೆ ಅರಣ್ಯಕ್ಕೆ ಹೋದರು. ಎಲ್ಲಿದ್ದಾರೆ ದೇವಾಪಿಯವರು? ಅರಣ್ಯದಲ್ಲಿದ್ದಾರೆ. ಹೋಗ್ಬಿಟ್ಟು ಅರಣ್ಯದಲ್ಲಿ ಅವರನ್ನು ಮಾತಾಡಿಸ್ಲಿಕ್ಕೆ ಅಂತ ಹೋದರು. ಆದರೆ ಆ ವರದಿ ನಮಗೆ ಸಿಗ್ತಾ ಇಲ್ಲ. ಶಂತನು ಮಹಾರಾಜರು ಈಗ ದೇವಾಪಿ ಮಹಾರಾಜರನ್ನ ನೋಡೋಕೆ ಹೋಗಿರೋದ್ರಿಂದ ಅಲ್ಲಿ ಏನು ನಡೀತಾ ಇದೆ ಅಂತ ನಮಗೇನು ಗೊತ್ತಾಗ್ತಿಲ್ಲ. ಯಾಕೆ ಅಂದರೆ ಮಾಧ್ಯಮದವರಿಗೆ ಅಲ್ಲಿ ಪ್ರವೇಶವಿಲ್ಲ. ಇನ್ನೊಂದು ಏನಪ್ಪ ಅಂದರೆ